ಪರಮೇಶ್ವರ ವೇದ ಅಧ್ಯಯನ ವಿದ್ಯಾಪೀಠದಿಂದ ಶ್ರೀ ಸಿದ್ಧಲಿಂಗೇಶ್ವರ ವೇದ ಸಂಸ್ಕೃತ ಮಹಾಪಾಠಶಾಲೆ, ಶ್ರೀ ಸಿದ್ಧಗಂಗಾ ಸಮೂಹ ಸಂಸ್ಥೆಗಳು, ಸಂಯುಕ್ತ ವಿದ್ಯಾರ್ಥಿ ಸಂಘದಿಂದ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದ ಹಬ್ಬ. ಈ ಹಬ್ಬಕ್ಕೆ ವಿಶೇಷ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರ ಸಚಿವರಾದ ಗೃಹ ಸಚಿವರು ಶ್ರೀಯುತ ಜಿ ಪರಮೇಶ್ವರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದು ಒಂದು ವಿಶೇಷ ಆಗಿತ್ತು. ಇಂಥ ಸಂದರ್ಭದಲ್ಲಿ ಧ್ವಜ ಆರೋಹಣ ಹಾಗೂ ರಾಷ್ಟ್ರಗೀತೆಗಳೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಿ ನಂತರದಲ್ಲಿ ಸ್ಕೌಟ್ಸ್ ಮಕ್ಕಳಿಂದ ಪಥಸಂಚಲನ ನಡೆಯಿತು. ಪಥಸಂಚಲನ ನೋಡೋದಕ್ಕೆ ಬಹಳ ಅದ್ಭುತವಾಗಿತ್ತು, ಅತ್ಯಾಕರ್ಷಕವಾಗಿತ್ತು. ಹಾಗೆ ಶಾಲಾ ಮಕ್ಕಳ ಸಮವಸ್ತ್ರ ಬಹಳ ಅಚ್ಚುಕಟ್ಟಾಗಿ ನೋಡೋದಕ್ಕೆ ಬಹಳ ಅಂದವಾಗಿ ಅತ್ಯಾಕರ್ಷಕವಾಗಿ ಕಾಣಿಸ್ತಾ ಇತ್ತು. ನೋಡಿ, ಈ ಸ್ಕೌಟ್ಸ್ ಮಕ್ಕಳು ಯಾವ ರೀತಿ ತಮ್ಮ ಪಥಸಂಚಲನ ಮಾಡ್ತಾಯಿದ್ದಾರೆ ಅಂತ. ಅದ್ಭುತವಾದ ಸಂಚಲನ. ಹಾಗೆ ನೋಡಿ, ಯಾವ್ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ತಾ ಇದ್ದಾರೆ ಅಂತ. ಗೌರವ ಸೂಚಿಗಳೊಟ್ಟಿಗೆ ತಮ್ಮ ಕರ್ತವ್ಯ ಪಥದತ್ತ ಹೊರಟಿದ್ದಾರೆ ಈ ಸ್ಕೌಟ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರು ಕೂಡ. ತುಂಬ ಅತ್ಯಾಕರ್ಷಕ ಹಾಗೂ ಅಮೋಘವಾದಂಥ ನಡಿಗೆ. ಹಾಗೆ ಕ್ರೀಡಾಪಟುಗಳು, ಶಾಲಾ ಕ್ರೀಡಾಪಟುಗಳು ಇವರು ಕೂಡ ಈ ಸ್ಪೋರ್ಟ್ಸ್ ಮಕ್ಕಳ ಜೊತೆ ಸೇರಿಕೊಂಡು ಅವರು ಕೂಡ ಪಥಸಂಚಲನದೊಟ್ಟಿಗೆ ಸ್ಪೋರ್ಟ್ಸ್ ಮತ್ತು ಅಲ್ಲಿ ನಡೆದಿರತಕ್ಕಂತಹ ಅತಿಥಿಗಳಿಗೆ ವಂದನಾಪೂರ್ವಕ ಬಾವುಟವನ್ನು ಹಾರಿಸುವ ಮುಖೇನ ತಮ್ಮ ಅರ್ಪಣೆಯನ್ನು ಮಾಡಲಾಯಿತು. ಹಾಗೆ ಸಾಂಸ್ಕೃತಿಕವಾಗಿ ಕೂಡ ಅನೇಕ ಕಾರ್ಯಕ್ರಮಗಳು, ಹಾಡುವುದು, ಕುಣಿಯುವುದು ಮತ್ತಿತರೆ ದೇಶಾಭಿಮಾನದ ಬಗ್ಗೆ ಭಾಷಣಗಳು, ಹೀಗೆ ಹಲವಾರು ವಿಧದಲ್ಲಿ ರೂಪದಲ್ಲಿ ವಿದ್ಯಾರ್ಥಿಗಳ ತಮ್ಮ ಪ್ರತಿಭೆಯನ್ನು ಬಂದ ಅತಿಥಿಗಳೆದುರು ಸಾಕ್ಷೀಕರಿಸಲಾಯಿತು. ಅವರ ಪೋಷಕರು, ವಿದ್ಯಾರ್ಥಿಗಳ ಪೋಷಕರು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಜೈ ಹಿಂದ್, ಜೈ ಕರ್ನಾಟಕ.